ऐसा है वैसा चीज डालो। रामदूर दूर होता है। रामदूर से सोराबाद 20-25 किलोमीटर होता है। कोन्नूर से 10 किलोमीटर अगदी इजी। अब जो रेल लाइन जाती है वो सोराबाद को एक वहाँ भी एक मीटिंग करना है। अब हमें प्लान क्या करें, बैठक कर रही है हमें। हाँ बैठक करें परसों। हाँ एक सोरेबन, हाँ एक उल्लोर, एक सिरसई है, एक मीटिंग है और प्रेस मीट है। दोनों मिला के 14 दिन करने ನಮ್ಮ ರಾಮದುರ್ಗ ತಾಲೂಕಿನ ಪ್ರಗತಿಪರ ಚಿಂತಕರು ಯಾದವಾಡ ಸಾಹೇಬರು ಈ ಒಂದು ಕುರ್ಚೆ ರೈಲು ನಿಲ್ದಾಣದಲ್ಲಿ ಧರಣಿ ಸತ್ಯಾಗ್ರಹ ಹಾಕಿಕೊಂಡ ಪ್ರಯುಕ್ತ ಆ ಸತ್ಯಾಗ್ರಹವನ್ನು ಯಶಸ್ವಿ ಆಗಿದ್ದ ಸಂದರ್ಭದಲ್ಲಿ ತಮ್ಮ ಅಭಿನಂದನೆಯನ್ನು ನನಗೆ ಸಲ್ಲಿಸಿದ್ದಾರೆ. ಅದಕ್ಕೆ ನಾನು ರೈಲ್ವೆ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಸಮಸ್ತ ಕುರ್ಚಿ ಮತ್ತು ಬಾಗಲಕೋಟೆ ಮಧ್ಯದಲ್ಲಿ ಬರುವಂಥ ಎಲ್ಲ ತಾಲೂಕುಗಳ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಅದರಂತೆ ಲೋಕಾಪುರದಿಂದ ರಾಮದೂರ್ ಸೌದತ್ತಿ ಯಲ್ಲಮ್ಮ ಧಾರವಾಡ ರೈಲ್ವೆ ಮಾರ್ಗದ ಒಂದು ಹೋರಾಟ ಪ್ರಗತಿಯಲ್ಲಿದೆ. ಇತ್ತೀಚೆಗೆ ಯಾದವಾಡ ಅವರು ಒಂದು ಪತ್ರ ಚಳವಳಿಯನ್ನು ಪ್ರಾರಂಭಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡ್ಯಾರ. ಆ ಒಂದು ಚಳವಳಿಗೆ ನಾನು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ. ಅದರಂತೆ ಫೆಬ್ರವರಿ 22ನೇ ತಾರೀಕಿನಿಂದ ಕೇಂದ್ರ ಮುಂಗಡ ಪತ್ರವನ್ನು ಪ್ರಾರಂಭವಾಗಲಿದೆ. ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಆ ಒಂದು ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸುವ ಚಿಂತನೆಯನ್ನು ಇವತ್ತು ನಾವು ಚರ್ಚಿಸಿದೆವು. ಆ ಚರ್ಚೆಯ ಅನುಸಾರವಾಗಿ ರಾಮದುರ್ಗ, ಸಿರ್ಸಂಗಿ ಮತ್ತು ಸೌದತ್ತಿಯಲ್ಲಿ ಸೂರ್ಯಬಾನ್ ಈ ಭಾಗದಲ್ಲಿ ಕೆಲವೊಂದು ಸಭೆಗಳನ್ನು ಮಾಡಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ರೂಪಿಸಲಾಗುವುದು. ಕಾರಣ ಯಾವತ್ತು ರಾಮದುರ್ಗ, ಸೌದತ್ತಿ, ಸೂರ್ಯಬಾನ್, ಸಿರ್ಸಂಗಿ ಭಾಗದ ಜನ ಆ ಒಂದು ಸರ್ಕಾರದ ಮೇಲೆ ಪ್ರಭಾವ ಮತ್ತು ಪರಿಣಾಮ ಬೀರುವ ನಿಟ್ಟಿನೊಳಗೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನು ಗಂಭೀರವಾಗಿ ಚಿಂತಿಸಬೇಕು. ಸರಳ ಬಿಟ್ಟರೆ ಕೆಲಸ ಆಗಂಗಿಲ್ಲ. ಈಗ ನೂರಾರು ವರ್ಷಗಳಿಂದ ಆ ರೈಲ್ವೆ ಮಾರ್ಗ ಆಗಬೇಕಂತೇಳಿ ನಮ್ಮ ಹಿರಿಯರು ಕನಸು ಕಂಡಿದ್ದರು. ಆದರೆ ಕನಸು ನೆನಸು ಆಗಲಿಲ್ಲ. ಕಳೆದ ವರ್ಷ ರಾಮದುರ್ಗ ಬಂದ್ ಆಚರಣೆ ಮಾಡಿ ಸೌದತ್ತಿಯಲ್ಲಿ ಅರೆಬತ್ತರೆ ಧರಣಿ ಸತ್ಯಾಗ್ರಹವನ್ನು ಮಾಡಿ ಸರ್ಕಾರದ ಗಮನ ಸೆಳೆದಾಗ ನಮ್ಮ ಭಾಗದ ಸಂಸದರುಗಳು, ಉಸ್ತುವಾರಿ ಸಚಿವರುಗಳು, ಶಾಸಕರುಗಳು ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಗಮನಕ್ಕೆ ಬಂದಿದ್ದ ಪ್ರಯುಕ್ತ ಇವತ್ತು ನಿವೃತ್ತ ರೈಲ್ವೆ ಜನರಲ್ ಮ್ಯಾನೇಜರ್ ಕಚೇರಿಯಿಂದ ಹಿಂದೆ ಒಮ್ಮೆ ಪ್ರಸ್ತಾವನೆ ಹೋಗಿದ್ದು, ಅದು ರಿಜೆಕ್ಟ್ ಆಗಿತ್ತು. ಈಗ ರಿಜೆಕ್ಟ್ ಆಗಲಾರ್ದಂಗೆ ಒಂದು ಪ್ರಸ್ತಾವನೆ ಸಲ್ಲಿಸುವುದಾಗಿ ಮಾನ್ಯ ಜನರಲ್ ಮ್ಯಾನೇಜರ್ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ. ಆದರೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಂಬಲಾರ್ಥವಾಗಿ ನಾವು ನಮ್ಮ ಭಾಗದೊಳಗೆ ಜನಜಾಗೃತಿ ಅಭಿಯಾನ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರುವ ನಿಟ್ಟಿನಲ್ಲಿ ಜನಾಂದೋಲನ ಮಾಡುವ ಅವಶ್ಯಕತೆ ಇದೆ. ಆ ಅವಶ್ಯಕತೆಯ ಪ್ರಯುಕ್ತ ನಾವು ಕೂಡ ಸಭೆ ಸಮಾರಂಭಗಳನ್ನು ಮಾಡಿ ಹೋರಾಟ ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಅತಿ ಶೀಘ್ರದಲ್ಲೇ ಮಾಡಿ ಒಂದು ಜನಾಂದೋಲನವನ್ನು ರೂಪಿಸ್ತೀವಿ.
ಎಲ್ಲರೂ ಜನ ಸಾಥ್ ಕೊಡಬೇಕು. ತನ ಮನದಿಂದ ನಿರಾಸಕ್ತಿ ತೋರಬಾರದು. ಯೋಜನೆ ಅನುಮೋದನೆ ಸಿಗುವವರೆಗೂ ನಾವು ಹೋರಾಟ ಮಾಡಬೇಕು. ಅನುಮೋದನೆ ಆದ ನಂತರ ರಾಜ್ಯ ಸರ್ಕಾರದಿಂದ ಭೂಮಿ ಪಡೆಯುವ ಹೋರಾಟ ಒಂದು ಬೇರೆ ಇರುತ್ತೆ, ಅದನ್ನು ಮಾಡೋಣಂತ ಅದಕ್ಕೆ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲರೂ ಸಹಾಯ ಸಹಕಾರ ಕೊಡೋರಿಗೆ ಆ ಭಾಗದೊಳಗೆ ಅಡ್ಡಾಡ್ತಾರವರು. ನಾನು ಕೂಡ ಎಲ್ಲ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತೀನಿ, ಸತ್ಯಾಗ್ರಹದಲ್ಲಿ ಕೂಡ ಭಾಗವಹಿಸ್ತೀನಿ. ನಮಸ್ಕಾರ. ಕುತುಬುದ್ದೀನ್ ಕಾಜಿ.